ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಿಯರ್ ಟು ಶ್ರೀರಂಗಪಟ್ಟಣ. ಈಗ ತೋರಿಸ್ತಾ ಇರೋದು ಒಂದು ಪ್ರಾಪರ್ಟಿ ಅಲಿನೇಷನ್ ಆಗಿದೆ ರೆಸಿಡೆನ್ಷಿಯಲ್ಗೆ. ಟೋಟಲ್ 36 ಗುಂಟೆ ಇದೆ. ಸ್ಕ್ವೇರ್ ಫೀಟಲ್ಲಿ ಕನ್ವರ್ಟ್ ಮಾಡಿದ್ರೆ 39,204 ಸ್ಕ್ವೇರ್ ಫೀಟ್ ಆಯಿತು. ಇದರಲ್ಲಿ ಅರ್ಧ ಕನ್ವರ್ಷನ್ ಮಾಡಿದ್ದಾರೆ, ಅರ್ಧ ಇಲ್ಲ. ರೆಸಿಡೆನ್ಷಿಯಲ್ ವಸತಿಗೋಸ್ಕರ ಮಾಡ್ಕೊಂಡಿರೋದು. ಈ ಜಾಗ ನೋಡಿ, ಇದೇ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಇದೆಯಲ್ಲ, 1 ವರ್ಷ ಹಳೆಯದು. 84 ಚದರ ಮನೆ ಇದೆ. ಇದು ಗ್ರೌಂಡು ಫಸ್ಟ್ ಫ್ಲೋರ್ ಎಲ್ಲ ಸೇರಿ 84 ಚದರ ಇದೆ. 1 ವರ್ಷ ಅವಧಿ ಆಗಿದೆ ಇದು ಕನ್ಸ್ಟ್ರಕ್ಷನ್ ಮಾಡಿ. ಇದು 60/70 ಇದೆ ಡೈಮೆನ್ಷನ್. 4 ಬೆಡ್ರೂಮ್ ಇದೆ, ಹೋಮ್ ಥಿಯೇಟ್ರು, ಪೂಜಾ ರೂಮು ಇದೆಲ್ಲ ಇದೆ. ಇದು ಟೂರಿಸ್ಟ್ ಹೋಮ್ ಮಾಡೋಕ್ಕೂ ಸೂಟಬಲ್ ಇದೆ. ಬೆಂಗಳೂರು ಮೈಸೂರು ಹೈವೇಗೆ ನಿಯರೆಸ್ಟ್ ಇರೋದ್ರಿಂದ ಟೂರಿಸ್ಟ್ ಹೋಮು ಮಾಡ್ಬೋದು. ಇದರಲ್ಲಿ ಇನ್ನೂ ಒಂದು ಇದು ದೊಡ್ಡ ರೋಡ್ಗೆ ಬರುತ್ತೆ, ಇದು ಟಾರ್ ರೋಡ್ಗೆ. ಇನ್ನೊಂದು ದೊಡ್ಡ ರೋಡು ಇಲ್ಲ, ಏನಿಲ್ಲ, ಮಡ್ ರೋಡ್ ಒಳಗಡೆ ಹೋಗಿ ಸ್ಟಾರ್ ಹೋಟೆಲ್ ಥರ ಮಾಡಿದ್ದಾರೆ ಒಬ್ಬರು ರೆಸಾರ್ಟ್. ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. 3 ಸ್ಟಾರ್ ಮಾಡಿರೋದಾರ. ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಮೇನ್ ರೋಡು. ಇದು ಆರಾಮಾಗಿ ಮಾಡ್ಬೋದು. ಬೆಂಗಳೂರು ಮೈಸೂರು ಹೈವೇ ಎಕ್ಸ್ಪ್ರೆಸ್ ಹೈವೇಯಿಂದ ಬಂದರೆ ನಡ್ಕೊಂಡೇ ಬಂದ್ಬಿಡ್ಬೋದು, ಅಷ್ಟೇ ಡಿಸ್ಟೆನ್ಸ್ ಇದ್ದು. ಫೇಸಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ. ಫ್ಲೋರಿಂಗ್ ವೆಟ್ರಿಫೈಡ್ ಹಾಕಿದ್ದಾರೆ, ಮೇಲ್ಗಡೆ ಗ್ರಾನೈಟ್ ಹಾಕಿದ್ದಾರೆ ನೋಡಿ. ಒಳಗಡೆ ಬಂದರೆ ವರಾಂಡ, ಈ ಒಳಗಡೆ ಎಲ್ಲ ಗ್ರಾನೈಟ್ ಹಾಕಿರೋದು. ಫ್ಲೋರಿಂಗ್ ದೊಡ್ಡ ದೊಡ್ಡ ಕಿಟಕಿಗಳು ಹಾಕಿದ್ದಾರೆ, ಎಲ್ಲ ಸಾಗವಾನಿ ಮರದಲ್ಲಿ ಹಾಕಿರೋದು. ಹೋಟೆಲ್ ರೆಸಾರ್ಟ್ ಎಲ್ಲ ಮಾಡಿದ್ರೆ ಸೂಟಬಲ್ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್, ಇದ್ರ ಮೇಲೆ ಇನ್ನೂ 2 ಫ್ಲೋರ್ ಬೇಕಾದ್ರೆ ಮಾಡ್ಬೋದು. FAR ಜಾಸ್ತಿ ಸಿಗ್ತಿದ್ದಿಲ್ಲ ದೊಡ್ಡ ರೋಡ್ ಇರೋದ್ರಿಂದ. ನೋಡಿ, ಟೂರಿಸ್ಟ್ ಪ್ಲೇಸ್ ಹುಡುಕ್ತಾ ಇರೋರಿಗೆ ಒಳ್ಳೆ ಜಾಗ ಇದು. ಕ್ಲಿಯರ್ ಟೈಟಲ್ ಇದೆ. ಇದ್ರದ್ದು ಬೆಲೆ 11 ಕೋಟಿ ಹೇಳ್ತಾ ಇದ್ದಾರೆ. ಸ್ಲೈಲಿ ನೆಗೋಷಿಯಬಲು ಆಗ್ಬೋದು. ನೋಡಿ, ಇದು ಲಿವಿಂಗ್ ಅಂತ ಮಾಡ್ಕೊಂಡಿದ್ದಾರೆ. ದೊಡ್ಡದು ಹಾಲ್ ಇದು. ಎದುರುಗಡೆ ಕಾಣ್ತಾ ಇರೋದು ಪೂಜಾ ರೂಮು ನೋಡಿ. ರೈಟ್ ಸೈಡಲ್ಲಿ ಡೈನಿಂಗ್, ಕಿಚನ್ ಇದೆಲ್ಲ ಮಾಡಿದ್ದಾರೆ. ಪ್ರೈಮ್ ಲೊಕೇಶನ್. ಹೋಟೆಲ್ಗೆ ಯಾವ ಥರ ಇರಬೇಕು ಅದೇ ಥರ ದೊಡ್ಡದು ಲಿವಿಂಗ್ ಎಲ್ಲ ಮಾಡಿದ್ದಾರೆ. ಬೆಡ್ರೂಮ್ಸ್ ಎಲ್ಲ ದೊಡ್ಡ ದೊಡ್ಡದೇ ಮಾಡಿದ್ದಾರೆ. ಮೇಲ್ಗಡೆ ಇನ್ನೂ 2 ಫ್ಲೋರ್ ಆರಾಮಾಗಿ ಮಾಡ್ಬೋದು. ಪೂಜಾ ರೂಮ್ಗಂತ ಬಿಟ್ಟಿದ್ದಾರೆ ಈ ಜಾಗ. ಮೇಲ್ಗಡೆ ನಾನು ಓಪನ್ ಸ್ಕೈ ಇದೆ, ಅದೇ ಬೆಳಕು ಕೆಳಗಡೆ ತನಕನೂ ಬರ್ತಾ ಇದೆ. ಇದು ನೋಡಿ, ಇದು ಡೈನಿಂಗ್ ಹಾಲ್. ಇದು ಸುಮಾರು ರೆಡಿ ಫಾರ್ಮ್ ಹೌಸು ಇದೆ ನನ್ನ ಹತ್ರ. ಈಗ ಸದ್ಯಕ್ಕೆ ಇದು ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ಗೆ ಸೂಟಬಲ್ ಆಗೋಂಥ ಜಾಗ ತೋರಿಸ್ತಾ ಇರೋದು. ಇದು ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕಿಚನ್ ಇದು ಆಸ್ ಪರ್ ವಾಸ್ತು ಈಸ್ಟ್ಗೂ ಕೊಟ್ಟಿದ್ದಾರೆ. ಇದು ಟೋಟಲ್ 36 ಗುಂಟೆ ಇದೆ. ಅದರಲ್ಲಿ 15 ಗುಂಟೆ ಕನ್ವರ್ಷನ್ ಮಾಡಿಸಿದ್ದಾರೆ, ಬಾಕಿದು ಹಂಗೆ ಇಟ್ಟಿದ್ದಾರೆ. ಟೋಟಲ್ ಏರಿಯಾ 39,204 ಸ್ಕ್ವೇರ್ ಫೀಟ್ ಬರ್ತದೆ. ಬಿಲ್ಡಿಂಗ್ ಕಟ್ಟಡ ಕಟ್ಟಿರೋದು 84 ಸ್ಕ್ವೇರ್ ಇದೆ. 1 ವರ್ಷ ಹಳೆ ಬಿಲ್ಡಿಂಗ್ ಇದು. ಫುಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ನೋಡಿ. ಯುಟಿಲಿಟಿ, ವಾಷಿಂಗ್ ಏರಿಯಾ. ಇದು ಹೋಟೆಲ್ ಕಮ್ ರೆಸಿಡೆನ್ಷಿಯಲ್ ಹೌಸ್ ಥರನೇ ಮಾಡಿರೋದು.
ಕಮರ್ಷಿಯಲ್ಗೆ ಮಾಡಿದ್ರೆ ಒಳ್ಳೆ ಕ್ಲಿಕ್ ಆಗುತ್ತೆ. ಇದಕ್ಕಿಂತ ಕಂಡ ಮೀರೋ ಜಾಗದಲ್ಲೇ ಒಬ್ಬರು ಮಾಡ್ತಾಯಿದ್ದಾರೆ ಡೆಲ್ಲಿಯವರು, ನಾನೇ ಕೊಡಿಸಿರೋದವ್ರಿಗೆ ಒಂದು ಸಪಾನಿಟಮು. ಅದು ಏನೋ ಐಡಿಯಾ ಹಾಕಿ ಏನೋ ಒಂದು ಮಾಡಿದೆ ಅಂದರೆ ಕ್ಲಿಕ್ ಆಗೋಯ್ತು. ಅದಕ್ಕಿಂತ ಒಳ್ಳೆ ಜಾಗದಲ್ಲಿ ಇದಿದೆ, ದೊಡ್ಡ ರೋಡ್ಗಿದೆ. ಆಮೇಲೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಇದೆ. ಅದು ಒಂದು ಕಾರ್ ಹೋದರೆ ಇನ್ನೊಂದು ಕಾರ್ ಬರೋಕ್ಕಾಗಲ್ಲ, ಆ ರೀತಿ ಇರೋದು. ಅಂಥ ಜಾಗದಲ್ಲಿ ನಡೀತಾ ಇದೆ. ವಾಶ್ ಬೇಸಿನ್, ಸ್ಟೋರ್ ರೂಮ್, ಇದೊಂದು ಬೆಡ್ರೂಮ್ಸ್ ಎಲ್ಲ ಮಾಸ್ಟರ್ ಬೆಡ್ರೂಮ್ಸ್ ಮಾಡಿರೋದು ನೋಡಿ. ಡ್ರೆಸ್ಸಿಂಗ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಎಲ್ಲ ಬೆಡ್ರೂಮ್ಸ್ಗೂ ಫರ್ನಿಷ್ಡ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾಯಿದ್ದೀನಿ. ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ ಮೆಟ್ಲಿಗೆ. ನೋಡಿ, ಇದೊಂದು ಬೆಡ್ರೂಮು. ಆ ಕಡೆ ಕಾಣ್ತಿಲ್ಲ, ಅದೊಂದು ಬೆಡ್ರೂಮು. ನೋಡಿ, ಈ ಕಡೆದು ಒಂದು ಬೆಡ್ರೂಮು. ಇದು ಹೋಮ್ ಥಿಯೇಟ್ರ್. 4 BHK ವಿತ್ ಹೋಮ್ ಥಿಯೇಟ್ರ್ ಇದು. ಇದೊಂದು ಬೆಡ್ರೂಮು. ಸಿಕ್ಸ್ಟಿ ಬೈ 70 ಕನ್ಸ್ಟ್ರಕ್ಟೆಡ್ ಏರಿಯಾ ಇದೆ. ಅಟ್ಯಾಚ್ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮು. ನೋಡಿ, ಈ ಕಲರ್ ಡ್ರೆಸ್ಸಿಂಗ್ ರೂಮು. ಎಲ್ಲ ಕಡೆನೂ ಫಿಕ್ಸೆಡ್ ಕಾಟ್ ಹಾಕಿದ್ದಾರೆ. ವಾರ್ಡ್ರೋಬು, ರಾಫ್ಟ್ ಇದೆಲ್ಲ ಹಾಕಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಓನ್ಗೋಸ್ಕರ ಮಾಡ್ಕೊಂಡಿದ್ದು. ನೋಡಿ, ಮೇಲ್ಗಡೆ ಭಾಗ ಪೂಜಾ ರೂಮ್ದು ಈ ಥರ ಕಾಣ್ತಾ ಇದೆ. ಇದಕ್ಕೂ ಗ್ಲಾಸ್ ಹಾಕಿದ್ದಾರೆ. ಸೂರ್ಯನ ಬೆಳಕು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರ್ತದೆ. ನೋಡಿ, ಇದೊಂದು ಬೆಡ್ರೂಮು. ಇದಕ್ಕೆ ಸದ್ಯಕ್ಕೆ ಜಿಮ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಡ್ರೆಸ್ಸಿಂಗ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮ್, ವಾಶ್ ಬೇಸಿನ್. ನೋಡಿ, ಟೂರಿಸ್ಟ್ಗೆ ಅಟ್ರ್ಯಾಕ್ಟ್ ಆಗೋಂಥದ್ದು ಲೊಕೇಶನ್ ಇದು. ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ ನಿಯರ್. ಎಕ್ಸ್ಪ್ರೆಸ್ ಹೈವೇಯಿಂದನೂ ಇಳ್ದು ಕಾರಲ್ಲಿ ಬರ್ಬೋದು, ಅಥವಾ ನಡ್ಕೊಂಡೇ ಬಂದ್ಬಿಡ್ಬೋದು. ಅಷ್ಟೇ ಡಿಸ್ಟೆನ್ಸಲ್ಲಿ ಇರೋದು ಇದು. ನೋಡಿ, ಇದೊಂದು ಬೆಡ್ರೂಮ್ ಇದೆ. ಎಲ್ಲ ಮಾಸ್ಟರ್ ಬೆಡ್ರೂಮ್ಸೇ. ಡ್ರೆಸ್ಸಿಂಗ್ ರೂಮು ಪ್ಲಸ್ ಅಟ್ಯಾಚ್ ಬಾತ್ರೂಮ್, ವಾಶ್ ಬೇಸಿನ್.
ನೋಡಿ, ಇದು ಹೋಮ್ ಥಿಯೇಟ್ರಿಗೆ ಅಂತ ಜಾಗ ಬಿಟ್ಕೊಂಡಿದ್ದಾರೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಈ ಮೇಲ್ಗಡೆ ವಾಶ್ ಬೇಸಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಸುತ್ತ ಗ್ರೀನರಿ ಈ ಥರ ಇದೆ. ಬೆಂಗಳೂರು ಮೈಸೂರು ಹೈವೇ ಜಸ್ಟ್ ನಿಯರ್. ಲೋನ್ಲಿ ಪ್ಲೇಸಲ್ಲೂ ಇಲ್ಲ, ಫುಲ್ ಟ್ರಾಫಿಕಲ್ಲೂ ಇಲ್ಲ, ಈ ರೀತಿ ಇದೆ.